ಬಂಟ್ವಾಳ ಅಬ್ದುಲ್ ರಹೀಂ ಹತ್ಯೆ ಕೇಸ್ಗೆ ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ. ಗೆಳೆತನವನ್ನೇ ಮೀರಿಸಿದ್ದ ಆ ಕೋಮು ದ್ವೇಷ ಅನ್ನುವಂತ ಒಂದು ಪ್ರಶ್ನೆಯಲ್ಲಿ ಹುಟ್ಕೊಳ್ತಾ ಇದೆ. ದಕ್ಷಿಣ ಕನ್ನಡದಲ್ಲಿ ಯಾವ ರೀತಿ ಸರಣಿ ಕೊಲೆಗಳಾಗ್ತಾ ಇದ್ದಾವೆ, ಅದು ಯಾವ ಕಾರಣಕ್ಕೆ, ಅದೆಲ್ಲವೂ ಕೂಡ ಈಗ ಚರ್ಚಾಸ್ಪದ ಆಗಿದೆ. ಹಾಗಾದ್ರೆ ಗೆಳೆತನವನ್ನೇ ಮೀರಿಸಿದ್ದ ಆ ಒಂದು ಕೋಮು ದ್ವೇಷ, ಜೊತೆಗೆ ಕೆಲಸ ಮಾಡ್ತಾ ಇದ್ದವನೇ ಮಚ್ಚು ಬೀಸಿದ್ನ. ಆರೋಪಿ ದೀಪಕ್, ಗಾಯಾಳು ಶಫಿ ಇರುವ ವಿಡಿಯೋ ವೈರಲ್ ಆಗ್ತಾ ಇದೆ. ದೀಪಕ್ ಪ್ರಮುಖ ಆರೋಪಿ ಈ ಕೇಸಲ್ಲಿ, ಗಾಯಾಳು ಆಗಿರುವ ಕಲಂದರ್. ಈ ಘಟನೆ ಸಂದರ್ಭದಲ್ಲಿ ಅಂದ್ರೆ ರಹೀಂ ಹತ್ಯೆ ಏನಾಯ್ತು ಆ ಸಂದರ್ಭದಲ್ಲಿ ಕಲಂದರ್ ಕೂಡ ರಹೀಂ ಜೊತೆನೆ ಇದ್ದಿದ್ದು, ಅವರು ಗಾಯಾಳು. ಒಟ್ಟಾಗಿಯೇ ಹಲವೆಡೆ ಕೂಲಿ ಕೆಲಸ ಮಾಡಿದ್ರು. ದೀಪಕ್, ಶಫಿ ಕೊಳತ್ತ ಮಜಲಿನಲ್ಲಿ ಆತ್ಮೀಯರೆಂದೇ ಗುರುತಿಸಿಕೊಂಡಿದ್ರು ಇವರಿಬ್ರು. ಆದ್ರೆ ತನ್ನ ಮನೆಗೆ ಕರೆಸಿ ಶಫಿ ಮೇಲೆಯೇ ತಲ್ವಾರು ಬೀಸಿದ್ನಂತೆ ದೀಪಕ್. ಶಫಿ ತಪ್ಪಿಸ್ಕೊಂಡ ಕಾರಣ ಅಬ್ದುಲ್ ರಹೀಂನನ್ನ ಕೊಚ್ಚಿ ಕೊಲೆ ಮಾಡಲಾಗಿದೆ ಅನ್ನುವಂತ ನೋಡಿ, ಕೇಸ್ಗೆ ಒಂದು ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ. ದೀಪಕ್ ತಲ್ವಾರ್ ಹಿಡಿದು ಬಂದ್ರೂ ಕೂಡ ಭಯ ಪಡದೆ ನಿಂತ್ಕೊಂಡಿದ್ದ ಶಫಿ. ರಹೀಂ ಮೇಲೆ ತಲ್ವಾರ್ ಏಟು ಬೀಳುತ್ತಾ ಇದ್ದಂತೆ ಎದ್ದೋ ಬಿದ್ನು ಅಂತ ಶಫಿ ಓಡ್ ಹೋಗಿದ್ದ. ದೀಪಕ್ ಮನೆಗೆ ಮರಳು ಅನ್ಲೋಡ್ ಮಾಡೋದಕ್ಕೆ ಅಂತ ಶಫಿ ಹಾಗೂ ರಹೀಂ ಇಬ್ರು ಬಂದಿದ್ರು. ಅದ್ರ ಜೊತೆಗೆ ಕಲಂದರ್ ಕೂಡ ಇದ್ರು. ಶಫಿ, ದೀಪಕ್, ರಹೀಂ ಆತ್ಮೀಯತೆ ಬಗ್ಗೆ ಸದ್ಯ ಎಲ್ಲೆಡೆ ಚರ್ಚೆ ಆಗ್ತಾ ಇದೆ. ಹಾಗಾದ್ರೆ ಗೆಳೆತನಕ್ಕೂ ಮೀರಿದಂಥ ಕೋಮು ದ್ವೇಷನ ಇದು ಅಂತ. ಗೆಳೆತನ ಅಂತ ಬಂದಾಗ ಪ್ರತಿಯೊಬ್ರು ಗಮನಿಸಿರ್ತೀರಾ. ಫ್ರೆಂಡ್ಶಿಪ್ ಅಂತ ಬಂದಾಗ ಅಲ್ಲಿ ಜಾತಿ, ಧರ್ಮ, ಇನ್ನೊಂದು ಮತ್ತೊಂದು ಯಾವುದು ಕೂಡ ಇರೋದಿಲ್ಲ. ಫ್ರೆಂಡ್ಶಿಪ್ ಅಂದ್ರೆ ಫ್ರೆಂಡ್ಶಿಪ್, ಒಂದೇ ತಟ್ಟೆಯಲ್ಲಿ ಊಟ ಮಾಡುವಷ್ಟು ಫ್ರೆಂಡ್ಸ್ ಆಗಿರ್ತಾರೆ, ಅದಕ್ಕೆ ಗೆಳೆತನ ಅಂತ ಹೇಳೋದು. ಎಂಥ ಸಂದರ್ಭ ಬಂದರೂ ಕೂಡ, ಸಂಕಷ್ಟ ಬಂದರೂ ಕೂಡ ಬಿಟ್ಕೊಡಲ್ಲ ಅಂತ. ಬಟ್ ಇಲ್ಲಿ ಆಗಿದ್ದೇನು ಅಂದರೆ, ದೀಪಕ್ ಮತ್ತು ಶಫಿ, ರಹೀಂ ಇವರು ಮೂವರು ಕೂಡ ಸ್ನೇಹಿತರಾಗಿದ್ರು ಕೂಡ ಧರ್ಮ ಅನ್ನೋದಿದೆಯಲ್ಲ, ಅದು ಇಲ್ಲಿ ಅಡ್ಡವಂತ ಅವರಿಬ್ಬರಿಗೆ. ಆ ದ್ವೇಷ ಏನಾದರೂ ಇತ್ತ, ಆ ಕಾರಣಕ್ಕಾಗಿನೇ ಕೊಲೆ ಆಗಿದ್ದ ಅಂತ. ದೀಪಕ್ ಏನಿದ್ದಾರೆ ಪ್ರಮುಖ ಆರೋಪಿ ಈ ಕೇಸ್ನಲ್ಲಿ, ಮೊದಲು ಶಫಿ ಮೇಲೆ ತಲ್ವಾರ್ ಎತ್ತಿದ್ದಂತೆ. ಬಟ್ ಶಫಿ ನಿಂತ ಜಾಗದಲ್ಲೇ ನಿಂತಿದ್ದ, ಭಯ ಪಟ್ಕೊಂಡಿಲ್ಲ. ಆ ಸಂದರ್ಭದಲ್ಲಿ ಬಲಿಯಾಗಿದ್ದು ಅಮಾಯಕ ಅಂತ ಈಗ ಕರೆಸ್ಕೊಳ್ತಾ ಇರುವಂತ ರಹೀಂ. ಬಟ್ ಈ ಇವ್ರ ಮಧ್ಯೆ ಏನು ಜಗಳ ಆಗಿತ್ತು, ಏನು ಕಾರಣ, ಅದೆಲ್ಲವೂ ಕೂಡ ಇನ್ನೂ ಗೊತ್ತಾಗಬೇಕಿದೆ. ಒಂದೊಂದೇ ಅಪ್ಡೇಟ್ ಸಿಗ್ತಾ ಇದೆ. ತನಿಖೆಯ ಸಂದರ್ಭದಲ್ಲಿ ಮಾಹಿತಿಗಳು ಹೊರಬೀಳ್ತಾ ಇದ್ದಾವೆ. ಅದರಲ್ಲಿ ಗೊತ್ತಾಗಿರೋದೇನು ಅಂದರೆ, ಇವ್ರು ಮೂವರು ಕೂಡ ಫ್ರೆಂಡ್ಸ್ ಅಂತ ಬಂದಾಗ ಜಾತಿ ಧರ್ಮವನ್ನು ಮೀರಿಸ್ಬೇಕು. ಬಟ್ ಇಲ್ಲಿ ಜಾತಿ ಧರ್ಮನೇ ಹೆಚ್ಚಾಗ್ಬಿಡ್ತಾ, ಕೋಮು ದ್ವೇಷನೇ ಹೆಚ್ಚಾಗ್ಬಿಡ್ತಾ. ಹಾಗಾಗಿ ಫ್ರೆಂಡ್ಸ್ ಅಂತ ಗೊತ್ತಿದ್ರು, ಒಂದೇ ಜಾಗದಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ ಮರಳನ್ನ ಅನ್ಲೋಡ್ ಮಾಡೋದಕ್ಕೆ ಅಂತ ಬಂದ ಸಂದರ್ಭದಲ್ಲಿ ಈ ಹತ್ಯೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರಲ್ಲ, ಯಾತಕ್ಕಾಗಿ, ಹಾಗಾದ್ರೆ ಏನು ಕಾರಣ, ಪ್ರೀ ಪ್ಲಾನ್ಡ್ ಆಗಿತ್ತಾ ಇದೆಲ್ಲವೋ ಅನ್ನುವಂಥ ಹಲವು ಪ್ರಶ್ನೆಗಳು ರೈಸ್ ಆಗ್ತಾ ಇದ್ದಾವೆ. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆಯ ಬಳಿಕನೇ ಗೊತ್ತಾಗಬೇಕು. ಇನ್ನು ತನಿಖೆ ಪ್ರೊಸೀಜರಲ್ಲಿದೆ, ಒಂದೊಂದೇ ಮಾಹಿತಿ ಗೊತ್ತಾಗ್ತಾ ಇದೆ. ಆರೋಪಿ ಬಾಯಿ ಬಿಟ್ಟಿರುವಂಥ ಒಂದೊಂದು ಮಾತುಗಳು ಕೂಡ ನಿಜಕ್ಕೂ ಅಚ್ಚರಿ ಅಂತ ಅನಿಸುತ್ತೆ. ಹಾಗಾದರೆ ಜಾತಿ ಧರ್ಮನೇ ಮೇಲಾಯ್ತಾ, ಮನೇಲಿ ಹೇಳ್ತಾರಲ್ಲ ಹೊರಗೆ ಹೋಗೋ ಸಂದರ್ಭದಲ್ಲಿ ನೋಡ್ಕೊಂಡು ಫ್ರೆಂಡ್ಶಿಪ್ ಮಾಡ್ರಪ್ಪ ಅಂತೇಳಿ, ಅದನ್ನು ಗಂಭೀರವಾಗಿ ಪರಿಗಣಿಸ್ಬೇಕಾ ಇಲ್ಲಿ ಅಂತ.